ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅಂದ್ರೆ ನಿಮ್ಗೆ ಗೊತ್ತು ಸ್ನೇಹಿತರೆ, ನಾವೇನ್ ದಿನಪತ್ರಿಕೆ ಓದ್ತಾ ಇರ್ತೀವಿ. ಸೊ ಅದರಲ್ಲಿ ಹೆಚ್ಚಿನ ನ್ಯೂಸ್ ಏನಂದ್ರೆ ಇವತ್ತು ಅದೆಷ್ಟೋ ಯುವಕರು ಸಮಾಜದಲ್ಲಿ ಬಲಿ ಆಗ್ತಾ ಇದ್ದಾರೆ. ಅಂದ್ರೆ ಈ ಬೆಟ್ಟಿಂಗ್ ಆಪ್ಸ್ ಗಳಿಂದಾಗಿ ಅದೆಷ್ಟೋ ಯುವಕರು ಸಾಯ್ತಾ ಇದ್ದಾರೆ, ನೀರಿಗೆ ಬಿದ್ದು ಸಾಯ್ತು, ಸೂಸೈಡ್ ಅಟೆಂಪ್ಟ್ ಮಾಡೋದು, ಹೀಗೆ ನಾನಾ ರೀತಿಯ ಕೆಲವೊಂದು ನ್ಯೂಸ್ ನಾವು ನೋಡ್ಲಿಕ್ಕೆ ಸಿಗೋದು. ಸೊ ಆದ್ರಿಂದ ಈ ಒಂದು ಯುವಕರಾಗಿರುವಂತ ನಾವು ನಮ್ಮ ಸಮಾಜಕ್ಕೆ ಜನಜಾಗೃತಿಯನ್ನು ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಸೊ ಆದ್ರಿಂದ ನಮ್ಮ ಜೊತೆಗೆ ಇವತ್ತು ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ಅವರಲ್ಲಿ ನಾವು ಕೇಳೋಣ. ಸರ್, ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಸುಜಿತ್. ಸರ್, ಇದ್ರ ಬಗ್ಗೆ ನೀವು ಏನ್ ಹೇಳಿಕ್ಕೆ ಬಯಸ್ತೀರಾ? ಅಂದ್ರೆ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಯಾವ ರೀತಿ ತಡೆಗಟ್ಟಬಹುದು? ನಮಗೆ ಈ ಒಂದು ಬೆಟ್ಟಿಂಗ್ ಆಪ್ಸ್ ಗಳ ಬಗ್ಗೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಅದೆಷ್ಟೋ ಜನರು ಸಾವನ್ನಪ್ತಾರೆ, ಸೂಸೈಡ್ ಮಾಡ್ತಾರೆ, ಲೋನ್ ತೆಗಿತಾರೆ, ಅಷ್ಟೇ ಅಲ್ಲ. ಸೊ ಹೀಗಿರುವಾಗ ನೀವು ಯಾವ ರೀತಿ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಾ? ಫಸ್ಟ್ ಅವರು ಆಟ ಆಡೋದನ್ನ ಬಿಡ್ಬೇಕು. ಫಸ್ಟ್ ಅವರು ಪ್ರಮೋಷನ್ ವಿಡಿಯೋಸ್ ಎಲ್ಲ ನೋಡ್ತಾರೆ, ಅದನ್ನೆಲ್ಲ ತಡಿಬೇಕು. ಆಮೇಲೆ ಅವರು ಜಾಸ್ತಿ ಹಣ ಸಂಪಾದನೆ ಮಾಡಕ್ಕೆ ಅದು ಆಡ್ತಾರೆ, ಅಡಿಕ್ಟ್ ಆಡ್ತಾರೆ. ಬಟ್ ಹೆಚ್ಚಾಗಿ ಇದರಲ್ಲಿ ಯಾವ ಸಾಮಾಜಿಕ ಜಾಲತಾಣದ ಮುಖಾಂತರ ಅಡಿಕ್ಟ್ ಆಗ್ತಾರೆ ಅಂತ ನೀವು ಹೇಳೋದಲ್ಲ. ಸೊ ಆದ್ರೆ ಇದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು? ಅಂದ್ರೆ ಯುವಕರು ಯಾವ ರೀತಿ ಅದಕ್ಕೆ ಬಲಿಯಾಗದಾಗಿ ನೋಡ್ಕೊಳ್ಬಹುದು? ನಾವು ನಮ್ಮ ಸುರಕ್ಷಿತವಾಗಿರಬೇಕು ಮತ್ತು ಕಾನೂನು ಹೆಚ್ಚಾಗಿ ಇದ್ರ ಬಗ್ಗೆ ನೋಡ್ಕೋಬೇಕು. ಅಂದ್ರೆ ಸರ್ಕಾರ ಹೆಚ್ಚಿನ ಒಂದು ಕಾನೂನು ಅಂದ್ರೆ ಒಂದು ಗಟ್ಟಿಯಾದಂತಹ ಕಾನೂನನ್ನು ತರಬೇಕು. ಇದಕ್ಕೆ ಆದ ಒಂದು ಸೆಕ್ಷನ್ ಅನ್ನು ತರಬೇಕು. ಇದು ಡ್ರಗ್ಸ್ ತರ, ಒಂದ್ಸತಿ ಅಡಿಕ್ಟ್ ಆದ್ಮೇಲೆ ಅದು ಯಾವತ್ತು ಬಿಡಕ್ಕಾಗಲ್ಲ. ಹಾಗೆ ಇದು ಸಹ, ಇದು ಯಾವಾಗ ನೀವು ಬಿಡ್ತೀರಾ ಆವಾಗ ನೀವು ಒಳ್ಳೆ ಕೆಲಸದಲ್ಲಿ ಉಪಯೋಗವಾಗುತ್ತೀರಿ. ಸರ್, ಥ್ಯಾಂಕ್ ಯು ಸರ್. ನಿಮ್ಮಿಂದಾಗಿ ಇವತ್ತು ಒಂದು ಜೀವ ಕೂಡ ಬದುಕಲಿಬಹುದು. ಸೊ ಏನ್ ಹೇಳ್ತೀರಾ ಸ್ನೇಹಿತರೆ? ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ಅಷ್ಟೇ ಅಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಎಸ್ಕೆ ಮೋರ್ ಅಪ್ಡೇಟ್ಸ್.